ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು 1828 ಒಂದು ಅಗ್ನಿಶಾಮಕ ಹುದ್ದೆಗಳ ನೇಮಕಾತಿ ಯಾವಾಗ ಬರುತ್ತೆ ಮತ್ತು ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಎಷ್ಟಿತ್ತು, 60, 70, 80% ಇದ್ದರೂ ಇದಕ್ಕೆ ಆಯ್ಕೆ ಆಗ್ತಾರಾ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂತಂದರೆ, ಇದನ್ನು ಎಕ್ಸಾಮ್ ಥ್ರೂ ಮಾಡಲ್ಲ. ಇದನ್ನು ಈಗ ಯಾವ ರೀತಿಗೆ ಅಂತಂದರೆ, ನಿಮ್ಮ ಒಂದು SSLC ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿ ಆನಂತರ ಫಿಸಿಕಲ್ ಮಾಡಿ ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ಈಗಾಗಲೇ ಡ್ರೈವರು ಮತ್ತು ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಫೈರ್ ಆಪರೇಟರ್ ಅಂತೇಳಿ 3 ರೀತಿಯಾದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಿದ್ದಾರೆ. ಈ ಒಂದು ನೇಮಕಾತಿ ಬಂದುಬಿಟ್ಟು ಸರಿಸುಮಾರು ಯಾವಾಗ ಬರುತ್ತೆ ಅಂತ ನೋಡಿದಾಗ, ಈ ಒಂದು ನೋಟಿಫಿಕೇಷನು ಇದೆ ಒಂದು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಮಾರ್ಚ್ ಅಥವಾ ಏಪ್ರಿಲಲ್ಲಿ ನೋಡ್ಬೋದು ಈ ನೋಟಿಫಿಕೇಷನ್. ಇದಕ್ಕೆ ಮೊದಲದಾಗಿ ನಿಮ್ಮೆಲ್ಲರಿಗೂ ಹೇಳ್ಬೋದು ಎಷ್ಟು ಕಟ್ ಆಫ್ ಇದ್ದರೆ ಇದಕ್ಕೆ ಸೆಲೆಕ್ಟ್ ಆಗ್ಬೋದು ಅಂತೇಳಿ. ಅದರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು 60-70% ಇದ್ದವರು ಇದಕ್ಕೇನಾದರೂ ಅಪ್ಲೈನ ಮಾಡಿದರೆ ಸೆಲೆಕ್ಟ್ ಆಗ್ಬೋದಾ ಅಂತಂದರೆ, ಇದು ಡಿಪೆಂಡ್ ನೀವು ಯಾವ ಕೆಟಗರಿಯಲ್ಲಿ ಅಪ್ಲೈ ಮಾಡಿರ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ನಿಮ್ಮ ಕೆಟಗರಿಯಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದಾರೋ, ಎಷ್ಟು ಜನ ಅಪ್ಲೈ ಮಾಡಿಲ್ವೋ ಅದರ ಮೇಲೆ ಡಿಪೆಂಡ್. ಜಾಸ್ತಿ ಜನ ಅಪ್ಲೈ ಮಾಡಿದ್ದೀರಿ ಅಂತಂದರೆ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ನಾವು ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಈಗಾಗಲೇ ಅನಾಲಿಸಿಸನ್ನು ವಿತ್ ಪ್ರೂಫ್ ಜೊತೆಗೆ ವಿಡಿಯೋವನ್ನು ಮಾಡಿದ್ದೀನಿ. ಬಟ್ ನೀವು ಯಾರೂ ನೋಡಿಲ್ಲ ಅಂತಂತಂದರೆ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ವಿಡಿಯೋನ ಹಾಕ್ತೀನಿ. ಅದನ್ನು ಸಹ ನೋಡಿ ನಿಮಗೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಹೋಗಿತ್ತು ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಇದರ ಒಂದು ಕಟ್ ಆಫ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡಾಗಿ ಎಷ್ಟು ಹೋಗ್ಬೋದು ಅಂತಂದರೆ, ಲಾಸ್ಟ್ ಇಯರ್ಗಿಂತ 1 or 2% ಜಾಸ್ತಿನೇ ಹೋಗ್ಬೋದು. ಓಕೆ, ಲಾಸ್ಟ್ ಇಯರ್ ಎಷ್ಟಾಯಿತು ಕಟ್ ಆಫ್ ಎಂಬುದನ್ನು ಇಲ್ಲಪ್ಪ ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರುವಂಥ ವಿಡಿಯೋಕ್ಕೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ಫೈನಲ್ ಕಟ್ ಆಫ್ ಅನ್ನೋ ಸಹ ಅದರಲ್ಲಿ ಹೇಳಿದ್ದೇನೆ. ಓಕೆ, ಇನ್ನು ಫಿಸಿಕಲಲ್ಲಿ ನೀವು ಎಲ್ಲವನ್ನು ರನ್ನಿಂಗು ಅವೆಲ್ಲ ಕ್ಲಿಯರ್ ಮಾಡಿದಾಗ ಈ ಫಿಸಿಕಲ್ ಇವೆಂಟ್ಸ್ನ ನೆಕ್ಸ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಮೆಡಿಕಲ್ಗೆ ಹಾಕಿರ್ತೀರ. ಓಕೆ, ಫಸ್ಟ್ ಈ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ನಿಮ್ಮ ಒಂದು SSLC ಮಾರ್ಕ್ಸ್ ಮೇಲೆ 1:5 ಅದರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಆನಂತರ 1:5 ರೇಷದಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಫಿಸಿಕಲನ್ನು ನಡೆಸಿ, ಫಿಸಿಕಲಿ ಕ್ವಾಲಿಫೈ ಆದಂಥವ್ರಿಗೆ ಮೆಡಿಕಲನ್ನು ನಡೆಸಿ ಆನಂತರ ನಿಮಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಸ್ನೇಹಿತರೆ. ಓಕೆ, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಎಂಬುದನ್ನು ತಿಳಿಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರುವಂತಹ ವಿಡಿಯೋನ ನೋಡಿ ನಿಮಗೆ ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟು ನಿಮ್ಮಲ್ಲಿ ಇತ್ತು ಅಂತಂತಂದರೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಂತಹ ಮಾಹಿತಿ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಏನು ಫೈರ್ ಆಪ್ರೇಟರ್ ಇದ್ರ ನೋಟಿಫಿಕೇಷನ್ ಬಂದುಬಿಟ್ಟು ಇದೇ ಒಂದು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬಂದೇ ಬರ್ತದೆ. ನಿರೀಕ್ಷಿಸಿ, ಬಂದ ತಕ್ಷಣ ನಾವು ಖಂಡಿತವಾಗಿಯೂ ಫಸ್ಟ್ ಅಪ್ಡೇಟನ್ನು ನೀಡ್ತೀವಿ ಅಂತ ಹೇಳ್ತಾ, ಇದು ಇವತ್ತಿನ ನೋಡಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.